ಗ್ರೀನ್ ಪ್ಲಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾವು ತುಂಬ ಸ್ಮೂತಾಗಿ ಪರ್ಫೆಕ್ಟ್ ಅಳತೆಯಲ್ಲಿ ಜಾಮೂನ್ನ ಮನೆಯೊಳಗೆ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಒಂದೊಂದು ಸರಿ ಮಾಡಿದಾಗ ಒಡೆದೋಗ್ಬಿಡ್ತವೆ, ಒಂದೊಂದು ಸರಿ ಗಟ್ಟಿಯಾಗಿ ಬರ್ತವೆ. ಇದು ಪರ್ಫೆಕ್ಟ್ ಆದ ಅಳತೆಯಲ್ಲಿ ಇದೆ, ಅದಕ್ಕೆ ನೀವು ಇದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ GRB ಬ್ರ್ಯಾಂಡ್ನ ಗುಲಾಬ್ ಜಾಮೂನ್ನ ಪೌಡ್ರನ್ನ ನಾನು ತೊಗೊಂಡಿದ್ದೀನಿ, ಜಾಮೂನ್ ಪೌಡ್ರು. ಈಗ ಎಲ್ಲನೂ ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳಾಗ್ತೀನಿ. ಹಾಕಿ ಅದರಲ್ಲಿರೋ ಗಂಟನ್ನು ಮೊದಲು ನಾವು ಕೈಯಿಂದ ಚೆನ್ನಾಗಿ ಎಲ್ಲ ಕಡೆನೂ ಹೊಡ್ಕೋಬೇಕು. ಯಾವುದು ಗಂಟಿಲ್ದಂಗೆ ನಾವು ಸ್ಮೂತ್ ಮಾಡ್ಕೋಬೇಕು. ಮೊದಲು ಹಿಟ್ಟನ್ನು ಗಂಟಿದ್ರೆ ನಾವು ಕಲಿಸ್ಕೊಂಡಾಗ ಅಷ್ಟು ಕರೆಕ್ಟಾಗಿ ಬರಲ್ಲ. ಆನಂತರ ಜಾಮೂನು ಒಂಥರ ಒಡೆದಂಗೆ ಆಗುತ್ತೆ. ಅದಕ್ಕೆ ನಾವು ಚಲೋತ್ನಾಗ ಮೊದಲು ಡ್ರೈ ಆಗಿ ಒಡೆದು ಇಟ್ಕೋಬೇಕು. ಆನಂತರ ಹಾಲನ್ನು ಚೆನ್ನಾಗಿ ಕಾಯಿಸಿ ಆರಿಸಿ ನಾವು ಈಗ ಹಾಲಿಂದ ಕಲಿಸ್ಕೋಬೇಕು. ಆನಂತರ ನಾವು ಒಂದು ಮೆಥಡ್ ಏನಂದರೆ, ಈ ಹಿಟ್ಟು ಕಲಿಸುವಾಗ ಹಿಟ್ಟನ್ನು ನಾದ್ಕೋಬಾರ್ದು, ಹಾಗೆ ಕೈಯಿಂದ ಮಾತ್ರ ಕಲಿಸ್ಕೋಬೇಕು. ನಾದ್ಕೊಂಡ್ರೆ ಆಮೇಲೆ ಜಾಮೂನು ಅಷ್ಟು ಚೆನ್ನಾಗಿ ಬರಲ್ಲ, ಒಡೆದು ಹೋಗ್ಬಿಡ್ತಾವೆ. ಅದಕ್ಕೆ ನಾವು ಕೈಯಿಂದನೇ ಈ ಥರ ನಾದಿ ಹಾಗೆ ಇಟ್ಬಿಡ್ಬೇಕು. ಅದನ್ನು ಮುದ್ದೆ ಥರ ನಾದಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬಾರ್ದು. ಈಗ ಒಂದು 20 ನಿಮಿಷದಿಂದ ಅರ್ಧ ಗಂಟೆ ಟೈಮ್ ಇದ್ದರೆ ಒಂದು 20 ನಿಮಿಷ ಆದರೆ ನಾವು ನೆನೆಯೋದಕ್ಕೆ ಇಟ್ಕೊಳ್ಳೋಣ. ಈಗ ಅಷ್ಟರೊಳಗೆ ನಾವು ಸಿರಪ್ ಮಾಡ್ಕೊಳ್ಳೋಣ. ಈಗ ಒಂದು ಅಳತೆ ಬೌಲಲ್ಲಿ 1.5 ಬೌಲಷ್ಟು ನಾನು ಸಕ್ಕರೆ ತೊಗೊಂಡಿನಿ, ಸುಮಾರು ಅರ್ಧ kg ಆಗ್ಬೋದು. ಈಗ ಅದಕ್ಕೆ 2ರಷ್ಟು ನಾನು ನೀರು ಹಾಕ್ಕೊಂಡಿನಿ. ಈಗ ಯಾವ ಅಳತೆಯಲ್ಲಿ ನಾವು ಸಕ್ಕರೆ ತೊಗೊಂಡಿರ್ತೀವೋ ಅದೇ ಅಳತೆಯಲ್ಲಿ 1.5 ಕಪ್ ಅಳತೆ ನಾವು ಸಕ್ಕರೆ ತೊಗೊಂಡ್ರೆ 2 ಕಪ್ಪಷ್ಟು ನೀರು ಹಾಕೋಬೇಕು. ಈಗ ನೀರು ಹಾಕಿ ಚಲೋತ್ನಾಗೆ ಕುದಿಸೋಕ್ಕಿಡೋಣ. ಏಲಕ್ಕಿ ಪೌಡ್ರ್ ಹಾಕ್ಕೊಳಕತ್ತೀನಿ. ಏಲಕ್ಕಿ ಪೌಡ್ರ್ ಹಾಕಿ ಅದರಲ್ಲಿರೋ ಸಿಪ್ಪೆನೂ ನಾನು ಹಾಕ್ಕೊಂಡಿನಿ. ಸಿಪ್ಪೆ ಬೇಡ ಅಂದರೆ ನೀವು ಹಾಕ್ಕೊಳ್ಳೋದನ್ನು ಬಿಡಿ. ಈಗ ಏಲಕ್ಕಿ ಪೌಡ್ರ್ ಹಾಕಿ ಚಲೋತ್ನಾಗೆ 10 ನಿಮಿಷ ನಾವು ಚೆನ್ನಾಗಿ ಹೋದಾಡಿಸ್ಬೇಕು. ಆ ಸಿರಪ್ನ ನಿಧಾನಕ್ಕೆ ಹೋದಾಡೋ ಚೆನ್ನಾಗಿ ಮಳ್ಳೋವರೆಗೂ ನಾವು ಹೈ ಫ್ಲೇಮಲ್ಲಿಟ್ಟು 10 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಅಂದರೆ ಸಿರಪ್ಪು ಕರೆಕ್ಟಾಗಿ ಬರುತ್ತೆ. ಈಗ ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷದವರೆಗೂ ಚಲೋತ್ನಾಗೆ ಕುದಿಸ್ಕೊಂಡು ಅದನ್ನು ಆರೋದಕ್ಕೆ ಇಟ್ಬಿಡೋಣ. ಈಗ 20 ನಿಮಿಷ ಆಯಿತು ನೋಡ್ರಿ, ಹಿಟ್ಟು ಎಷ್ಟು ಚಲೋತ್ನಾಗೆ ನೆಂದೈತಂತ. ಈ ಕೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪನೇ ಹಿಟ್ಟು ತೊಗೊಂಡು ನಾವು ಉಂಡೆ ಮಾಡ್ಕೋಬೇಕು. ಈ ಸಮಯಕ್ಕೂ ನಾವು ಹಿಟ್ಟನ್ನು ನಾದ್ಕೋಬಾರ್ದು. ನಾದ್ಕೊಂಡ್ಬಿಟ್ರೆ ಒಂದು ಮೇಲೆಲ್ಲ ಸೀಳದಂಗೆ ಗೆರಿ ಬರುತ್ತೆ. ಈ ಥರ ಸ್ಮೂತ್ ರೌಂಡ್ ಆಗಂಗಿಲ್ಲ. ಈಗ ಇದೇ ಥರ ನಾನು ಎಲ್ಲನೂ ಉಂಡಿನ ಮಾಡಿ ಇಟ್ಕೊಳ್ಳೋಣ. ನೋಡ್ರಿ ಎಷ್ಟು ಸ್ಮೂತಾಗಿ ಬಂದೈತಂತ. ಯಾವ ಥರನೂ ಲೈನ್ಸ್ ಬಂದಿಲ್ಲ, ರೌಂಡಾಗಿ ಸ್ಮೂತಾಗಿ ಬರುತ್ತೆ. ಇದೇ ಥರ ನಾವು ಎಲ್ಲನೂ ಮಾಡ್ಕೊತ ಹೋದರೆ ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ತೊಗೊಂಡು ಇನ್ನೊಂದು ನಾವು ಬೌಲ್ ಮಾಡ್ಕೊಳ್ಳೋಣ. ಈ ಥರ ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡದು ಜಾಮೂನ್, ನಿಮ್ಗೆ ಯಾವ ಥರ ಯಾವ ಶೇಪಲ್ಲಿ ಯಾವ ಸೈಜಲ್ಲಿ ನಿಮಗೆ ಬೇಕೋ ಆ ಸೈಜಲ್ಲಿ ನೀವು ಜಾಮೂನ್ ಉಂಡೆನ ಕಟ್ಕೊಳ್ರಿ. ಇಲ್ಲ ಒಬ್ಬೊಬ್ಬರು ಅಂಡಾಕಾರದಲ್ಲಿ ಕೂಡ ಜಾಮೂನ್ ಉಂಡೆನ ಕಟ್ಕೊತಾರೆ. ಈಗೆಲ್ಲ ಉಂಡೆನೂ ನಾ ಮಾಡಿ ಇಟ್ಕೊಂಡಿನಿ. ನೋಡ್ರಿ ಎಷ್ಟು ಸ್ಮೂತಾಗಿ ಬಂದೈತಿ. ಇದೇ ಥರ ಎಲ್ಲನೂ ಮಾಡಿ ಇಟ್ಕೊಂಡು ಈಗ ಎಣ್ಣೆ ಒಳಗೆ ಕರಿದಿಟ್ಕೊಳ್ಳೋಣ. ನಿಮ್ಗೆ ಎಣ್ಣೆ ಬೇಡ ಅಂದರೆ ತುಪ್ಪದಲ್ಲಿ ಕೂಡ ನಾವು ಜಾಮೂನ್ನ ಕರ್ಕೋಬೋದು. ಇಲ್ಲಾಂದರೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕಿ ನಾವು ಜಾಮೂನ್ನ ಕರೆದಿಟ್ಕೋಬೋದು. ಎಣ್ಣೆ ಮಾತ್ರ ಜಾಸ್ತಿ ಕಾಯೋ ಥರ ಇಟ್ಕೋಬೇಡ್ರಿ, ಮೀಡಿಯಮ್ ಆಗಿ ಕಾದರೆ ಸಾಕು. ಆನಂತರ ನಾವು ಕರಿಯುವಾಗೂ ಮೀಡಿಯಮ್ ಫ್ಲೇಮಲ್ಲೇ, ಅಂದರೆ ಲೋ ಫ್ಲೇಮಲ್ಲೂ ಇಟ್ಕೋಬೇಡಿ. ಆನಂತರ ಹೈ ಫ್ಲೇಮಲ್ಲೂ ನಾವು ಗ್ಯಾಸ್ ಇಟ್ಕೋಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ನಾವು ಕರಿಬೇಕು. ಆಮೇಲೆ ಕರಿಯುವಾಗ ಜೋರಾಗಿ ಆ ಉಂಡೆಗಳಿಗೆ ತಾಕೋ ಹಾಗೆ ನಾವು ಸ್ಪೂನಿಂದ ಕೈ ಆಡಿಸ್ಬಾರ್ದು. ನಿಧಾನಕ್ಕೆ ನಾವು ಕೈ ಆಡಿಸ್ಕೊಂತ ಉಂಡೆ ಹೊಡಿದೇ ಇರೋ ಥರ ನಾವು ನಿಧಾನಕ್ಕೆ ಕೈ ಆಡಿಸ್ಕೊಂಡು ಆ ಜಾಮೂನ್ ಉಂಡೆಗಳನ್ನು ನಾವು ಕರೆದಿಟ್ಕೋಬೇಕು. ನೋಡಿರಿ, ಈ ಥರ ಹೊಂಬಣ್ಣ ಬರೋವರೆಗೂ ನಾವು ಕರೆದಿಟ್ಕೊಂಡ್ರೆ ಸಾಕು. ಆನಂತರ ನಾವು ಸಿರಪನ್ನು ಸ್ವಲ್ಪ ಬೆಚ್ಚಗಿರಬೇಕು, ಜಾಸ್ತಿ ತಣ್ಣಗಿರಬಾರ್ದು. ಆನಂತರ ಈ ಕರೆದಿರೋ ಉಂಡೆಗಳು ಕೂಡ ಜಾಮೂನ್ ಉಂಡೆಗಳು ಕೂಡ ಜಾಸ್ತಿ ಬಿಸಿ ಇರಬಾರ್ದು, ಸ್ವಲ್ಪ ತಣ್ಣಗಾಗಬೇಕು. ತುಂಬ ತಣ್ಣಗಾಗೋವರೆಗೂ ಬಿಡಬೇಡಿ.
ಸಿರಪ್ಪು ಕೂಡ ತುಂಬ ತಣ್ಣಗಾಗೋವರೆಗೂ ಬಿಡಬೇಡಿ, ಎರಡು ಮೀಡಿಯಮಲ್ಲಿ ಬಿಸಿಯಾಗೇ ಇರಬೇಕು. ಆ ನಂತರ ನಾವು ಎಲ್ಲ ಉಂಡೆಗಳನ್ನು ಹಾಕಿಟ್ಕೊಂಡ್ಬಿಡೋಣ. ಈಗ ಸ್ವಲ್ಪ ಸ್ಪೂನ್ ಸಹಾಯದಿಂದ ಎಲ್ಲನೂ ಚೆನ್ನಾಗಿ ಕೈಯಾಡಿಸಿ ನಾವು ಮುಚ್ಚಿಟ್ಕೊಂಡ್ಬಿಡಬೇಕು. ಸುಮಾರು 1 ಗಂಟೆ 1.5 ಗಂಟೆ ಆದರೂ ಸಾಕಾಗುತ್ತೆ. ನಿಮ್ಗೆ ಟೈಮ್ ಇದ್ದರೆ 1-2 ಗಂಟೆವರೆಗೂ ನೀವು ನೆನೆಯೋದಕ್ಕೆ ಬಿಟ್ಬಿಡ್ರಿ, ಇಲ್ಲಾಂದರೆ 1 ಗಂಟೆ ನೆನೆದ್ರೂ ಸಾಕಾಗುತ್ತೆ. ನೋಡಿರಿ, ಈಗ ಸೂಪರಾಗಿ ಜಾಮೂನ್ ರೆಡಿ ಆಗಿದ್ದಾವೆ. ಎಷ್ಟು ಚೆನ್ನಾಗಿ ನೆನೆತಾವಂತ ನೋಡ್ತಾ ಇದ್ದೀರಾ. ಆನಂತರ ನಾವು ಹಾಕುವಾಗ ಇನ್ನು ಬೋಲ್ಸು ಚಿಕ್ಕ ಚಿಕ್ಕದಾಗೇ ಇತ್ತು, ಈಗ ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿರಿ, ಇಷ್ಟು ಜ್ಯೂಸಿಯಾಗಿದೆ. ಈಗ ನಾನು ಸಿರಪಲ್ಲಿ ಸ್ವಲ್ಪ ಕೇಸರಿ ಹಾಕಿದ್ದೆ, ಕೇಸರಿ ದಳಗಳನ್ನು ಹಾಕಿದ್ದೆ. ಆ ವಿಡಿಯೋ ಸ್ಕಿಪ್ ಆಗಿದೆ. ಬೇಡ ಅಂದರೆ ನೀವು ಕೇಸರಿ ದಳವನ್ನು ಹಾಕ್ಕೊಳ್ಳೋದೇ ಇರ್ಬೋದು, ಆದರೆ ಕಲರ್ಫುಲ್ಲಾಗಿ ಬರಲಿ ಅಂತ ಒಂದು ಸ್ವಲ್ಪ ಕೇಸರಿ ದಳನ ನಾವು ಹಾಕಿದ್ವಿ. ಈಗ ನೋಡಿರಿ, ಈಗ ಸೂಪರಾಗಿ ಜಾಮೂನ್ ರೆಡಿ ಆಯಿತು. ಈಗ ಮನೆಯಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ ಇದ್ದರೆ, ಇಲ್ಲ ಬರ್ತ್ಡೇ ಇದ್ದರೆ, ಈ ಥರ ನಾವು ಮನೆಯೊಳಗೆ ಜಾಮೂನ್ ಮಾಡ್ಬೋದು. ಮಕ್ಕಳಂತೂ ಜಾಮೂನ್ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸರಿ ಈ ಥರ ಜಾಮೂನ್ನ ಟ್ರೈ ಮಾಡಿ. ನಾವು ಮಾಡಿರ್ತೀವಿ ಯಾವಾಗಲೂ, ಆದರೆ ಒಂದೊಂದು ಸರಿ ಒಳಗಡೆ ಗಟ್ಟಿ ಬಂದುಬಿಡುತ್ತೆ, ಇಲ್ಲ ಒಂದೊಂದು ಸರಿ ಮೆತ್ತಗಾಗಿ ಒಡೆದ್ಬಿಡುತ್ತೆ. ಈ ಥರ ನಾವು ಟಿಪ್ಸ್ನ ಉಪಯೋಗಿಸಿ ಜಾಮೂನ್ ಮಾಡಿದ್ರೆ ಮಸ್ತ್ ಜಾಮೂನ್ ಬರ್ತಾವೆ. ನಾವು ನಾದ್ಕೊಳ್ಳುವಾಗ ಆನಂತರ ಕರಿಯುವಾಗ ನಿಧಾನಕ್ಕೆ ಕರೆದ್ರೆ ಸಾಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ. ಧನ್ಯವಾದಗಳು.